ಹಾಯ್ ಎಲ್ರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಪೂಜಾ ಅಂತ. ನಾನು ಹುಬ್ಳಿಯಿಂದ ಬಂದಿರೋದು. ನನ್ನ ಎಜುಕೇಷನ್ ಆಗಿರೋದು ಇಂಜಿನಿಯರಿಂಗ್. ಈ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಸಾವಿತ್ರಿಬಾಯಿ ಫುಲೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನೆನೆಸ್ತಾ ನನ್ನ ಅನಿಸಿಕೆನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಓದಬೇಕು, ಮಾಡಬೇಕು, ಒಳ್ಳೆ ಪೊಸಿಷನ್ ತೊಗೋಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ. ಮನಸ್ಸಲ್ಲಷ್ಟೇ ಇರೋದಲ್ಲ, ಆ ಎಬಿಲಿಟಿ ಕೂಡ ಅವ್ರಿಗಿರುತ್ತೆ. ಬಟ್ ಮಾಡೋಕ್ಕಾಗ್ತಿರಲ್ಲ. ಯಾಕಂದರೆ ಫೈನಾನ್ಷಿಯಲಿ ಮನೇಲಿ ಏನೋ 108 ಪ್ರಾಬ್ಲಮ್ಸ್ ಇರ್ತವೆ. ಅದೇ ಥರ ನಮ್ಮಲ್ಲೂ ಎಷ್ಟೋ ಜನ ನಾವು ಆ ಥರ ಇದ್ದೀವಿ. ಬಟ್ IGCCD ನಮಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದೆ. ಈ ಥರ ಒಂದು ಒಳ್ಳೆ ಓದ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಚೆನ್ನಾಗೊಂದು ಓದ್ಕೊಳ್ಳೋಕ್ಕೆ. ನಾನು ಅದಕ್ಕೆ IGCCD ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ತುಂಬ ಹೃದಯ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಷ್ಟೇ ಅಲ್ಲದೆ ಇನ್ಸೈಟ್ಸ್ ಬಗ್ಗೆ ಹೇಳೋದಾದರೆ ಯಾರಿಗೂ ಡಿಸ್ಕ್ರಿಮಿನೇಟ್ ಮಾಡಿಲ್ಲ. ಪೇಡ್ ಸ್ಟೂಡೆಂಟ್ ಇವರು ಫ್ರೀ ಕೋಚಿಂಗಿಂದ ಬಂದಿದ್ದಾರೆ, ಇವ್ರಿಗೆ ಬೇರೆ ಅವ್ರಿಗೆ ಬೇರೆ ಅಂತ ಏನೂ ಮಾಡಿಲ್ಲ. ಯಾವ ಒಂದು ಕ್ಲಾಸಲ್ಲೂ ನಮಗೆ ಕೇಳಲಿಲ್ಲ ಯಾರು ಫ್ರೀ ಕೋಚಿಂಗ್ ಸ್ಟೂಡೆಂಟ್ಸ್ ಅಂತ. ಸೊ ಅಷ್ಟು ಬೆಸ್ಟಾಗಿ ನಮಗೆ ಕೋಚಿಂಗ್ ಎಲ್ಲ ಕೊಟ್ಟರು. ಸೊ ನಾನು ಇನ್ಸೈಟ್ಸ್ IASಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.